ಕಾಸರಗೋಡು ಜಿಲ್ಲೆಯ ಅತ್ಯಂತ ಪುರಾತನ ಮನೆತನವಾದ ಯನ್ಮಕಜ್ಜೆ ಮನೆತನದ ಪ್ರಭಾವಶಾಲಿ ದೈವ ಪಿಲಿಚಾಮುಂಡಿ ದೈವದ ನೇಮೋತ್ಸವಕ್ಕೆ ತನ್ನದೇ ಆದಂತಹ ಮಹತ್ವ ಇದೆ. ಸುಮಾರು 500 ವರ್ಷಗಳ ಇತಿಹಾಸ ಇರುವ ಯನ್ಮಕಜ್ಜೆ ಮನೆತನ ಹಿಂದಿನಿಂದಲೂ ಧರ್ಮಚಾವಡಿ ಎನ್ನುವ ಹೆಸರಿನಲ್ಲಿ ಗುರುತಿಸಿಕೊಂಡಿತ್ತು. ಗ್ರಾಮದ ಜನರಿಗೆ ಯಾವುದೇ ಸಮಸ್ಯೆ ತೊಂದರೆಗಳಾದರೂ ಅವುಗಳು ಈ ಧರ್ಮಚಾವಡಿಯಲ್ಲಿ ಇತ್ಯರ್ಥವಾಗ್ತಾ ಇತ್ತು. ಇಲ್ಲಿನ ಪ್ರಧಾನ ದೈವ ಪಿಲಿಚಾಮುಂಡಿ ಚಾವಡಿಯ ಮುಂದೆಯೇ ನ್ಯಾಯ ತೀರ್ಮಾನವಾಗುವ ಕಾರಣ ಎಲ್ಲರೂ ಈ ದೈವದ ಮೇಲಿನ ನಂಬಿಕೆಯಿಂದಲೇ ತೊಂದರೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ತಾ ಇದ್ರು. ಇದು ತುಳುನಾಡಿನಲ್ಲಿ ಆರಾಧಿಸಿಕೊಂಡು ಬರ್ತಾ ಇರುವ ದೈವಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ದೈವವಾದ ಪಿಲಿಚಾಂಡಿ. ತುಳುವಿನಲ್ಲಿ ಪಿಲಿ ಅಂದ್ರೆ ಹುಲಿ, ಚಾಂಡಿ ಅಂದ್ರೆ ಚಾಮುಂಡಿ ಎನ್ನುವಂತಹ ಅರ್ಥ ಇದೆ. ಕಾಸರಗೋಡು ಜಿಲ್ಲೆಯ ಯನ್ಮಕಜ್ಜೆ ಮನೆತನದಲ್ಲಿ ಈ ದೈವಗಳನ್ನ ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಈ ದೈವದ ಮಹತ್ವದಿಂದಲೇ ಯನ್ಮಕಜ್ಜೆ ಮನೆತನದ ಹೆಸರನ್ನೇ ಇಲ್ಲಿನ ಗ್ರಾಮ ಪಂಚಾಯತಿಗೂ ಇಡಲಾಗಿದ್ದು, ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿನ ಗ್ರಾಮಸ್ಥರ ಕೂಡುವಿಕೆಯಲ್ಲಿ ದೈವದ ನೇಮೋತ್ಸವ ನಡೀತದೆ. ಮುಳಿಹುಳ್ಳಿನ ಮೇಲ್ಚಾವಣಿಯ ದೈವಸ್ಥಾನದಲ್ಲಿ ಪಿಲಿಚಾಂಡಿ ದೈವವನ್ನ ಆರಾಧಿಸಿಕೊಂಡು ಬರ್ತಾ ಇದ್ರು. 1994ರಲ್ಲಿ ಈ ದೈವಸ್ಥಾನಕ್ಕೆ ಬೆಂಕಿಯ ಚೆಂಡೊಂದು ಬಿದ್ದು ಇಡೀ ದೇವಸ್ಥಾನವೇ ಭಸ್ಮವಾಗಿ ಹೋಗಿತ್ತು. ಬಳಿಕ ಆರಾಧನೆ ಇಲ್ಲದ ಕಾರಣ ಗ್ರಾಮದ ಜನ ಹಲವು ಸಂಕಷ್ಟಗಳನ್ನ ಅನುಭವಿಸಬೇಕಾಗಿತ್ತು. ಆ ಬಳಿಕ ಅನಿವಾಸಿ ಭಾರತೀಯರಾದ ಯನ್ಮಕಜ್ಜೆ ಮನೆತನದ ಸುಧೀರಗ ಕುಮಾರ್ ಶೆಟ್ಟಿ ದೈವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರದ ಜವಾಬ್ದಾರಿಯನ್ನ ಹೊತ್ತು ಇಂದಿನ ಸ್ಥಳದಲ್ಲೇ ಹೊಸ ದೈವಸ್ಥಾನವನ್ನ ಕಟ್ಟಿ 2004ಕ್ಕೆ ದೈವಕ್ಕೆ ಸಮರ್ಪಿಸಿದ್ರು. ವಾರ್ಷಿಕ ಜಾತ್ರೆ ಇದು 3 ದಿವಸದ್ದು. ಹಾಗೆ ಇದಕ್ಕೆ ಈ ಮನೆಗೋಸ್ಕರ ಮತ್ತು ಇದಕ್ಕೋಸ್ಕರ ನಾವು ಹಲವು ವರ್ಷಗಳಿಂದ ಒಂದೊಂದು ವಾರ ಬಂದು ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೇವೆ. ನಾವು ಇಲ್ಲದಿದ್ದರೂ ಈಗ ಬರ್ತಿದ್ದೇವೆ ಇಲ್ಲಿಗೆ. ಈಗ ನಾವು ರಿಟೈರ್ ಆದ ನಂತರ ಇದಕ್ಕೆ ತುಂಬ ಇದರ ಬಗ್ಗೆ ಆಸಕ್ತಿ ಉಂಟು ನಮಗೆ. ಯಾಕಂತೇಳಿದರೆ ಇದು 500 ವರ್ಷಗಳಿಂದಲೂ ಹೆಚ್ಚು ಇರುವಂಥ ಒಂದು ಪೂರ್ವಿಕರ ಒಂದು ವ್ಯವಸ್ಥೆ ಇದು. ಅದನ್ನು ಹಾಳು ಮಾಡಬಾರ್ದು, ಅದನ್ನು ನಾವು ಆದರೆ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇಲ್ಲಿ ಬಂದು ಅದಕ್ಕೆ ಬೇಕಾದಂತಹ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಾವಂತ ಹೇಳಿದರೆ ಈ ದೈವ ಅಂತ ಹೇಳಿದರೆ ನಮಗೆ ನಮ್ಮ ಮನೆಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಇದು ದೈವ. ಯಾಕಂತೇಳಿದರೆ ಇದು 94ನೇ ಇಸ್ವಿಯಲ್ಲಿ ಅಗ್ನಿಸ್ಪರ್ಶ ಆಗಿ ಒಂದು 10 ವರ್ಷ ಏನು ಕಾರ್ಯಕ್ರಮ ನಡೀಲಿಲ್ಲ ಇಲ್ಲಿ. ಆ 10 ವರ್ಷದಲ್ಲಿ ಅದರ ಮಹತ್ವ ಏನು ಅಂತೇಳಿ ನಮ್ಮ ಇಡೀ ಊರಿಗೆ ಗೊತ್ತಾಗಿದೆ. ಆ ನಂತರ 2004ರಲ್ಲಿ ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡಿ ವೈಭವದಿಂದ ಈಗ ನಡೆಯುವಂಥ ಈ 3 ದಿವಸದ ಕಾರ್ಯಕ್ರಮ ಈಗ ಏನಾಗಿದೆ ಅಂತ ಹೇಳಿದರೆ ನಮಗೆ 2004ರಿಂದ ಈಗ 21 ವರ್ಷಗಳಿಂದ ಇದು ನಡೀತಾ ಉಂಟು. ಅದರದ್ದು ಒಂದು ವ್ಯತ್ಯಾಸವನ್ನೇ ನಾವು ಈ ಊರಿನಲ್ಲಿ ಕಾಣ್ಬೋದು. ನಮಗೆಂದರೆ ಆ 10 ವರ್ಷ ಇಲ್ಲದಿರುವಾಗ ಈ ಊರಿಗೆ ಬೆಳಕಿಲ್ಲದಾಗಿತ್ತು. ಈಗ ಈ 21 ವರ್ಷದಲ್ಲಿ ಇದರ ಒಂದು ಮಹತ್ವ ಎಷ್ಟುಂಟಂತ ಹೇಳಿದರೆ ಎಲ್ರಿಗೂ ಸುಭಿಕ್ಷೆ, ಶಾಂತಿ, ನೆಮ್ಮದಿ ಎಲ್ಲ ಇದರಿಂದ ಸಿಗುವಂಥ ಒಂದು ವ್ಯವಸ್ಥೆ ಅದು. ನಮ್ಮ ಬಹಳ ಪೂರ್ವಜರಿಂದ ಬಂದಂಥ ಒಂದು ವ್ಯವಸ್ಥೆಯನ್ನು ನಾವು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಎಲ್ಲ ಸಹಕಾರ ಮತ್ತು ಅದಕ್ಕೆ ಬೇಕಾದ ಸ್ಫೂರ್ತಿ ನಮ್ಮ ಜನರಿಂದ ಸಿಗ್ತಾ ಉಂಟು ಇಲ್ಲಿ. ಯಾಕಂತೇಳಿದ್ರೆ ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ನಮಗೆ ಇದು ನಮ್ಮ ಸಂಪತ್ತು. ಯಾಕಂತೇಳಿದರೆ ಇದು ನಮಗೆ ಬೇಕಂತೇಳಿದರೆ ಸಿಗುವಂಥ ವಸ್ತು ಅಲ್ಲ. ನಮ್ಮ ಎಷ್ಟೋ ಅನಾದಿ ಕಾಲದಿಂದ ಬಂದಂಥ ಒಂದು ಮನೆತನದಲ್ಲಿ ನಾವು ಇರುವುದೇ ನಮಗೆ ಒಂದು ಭಾಗ್ಯ. ಆದ ಕಾರಣ ಅದಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಆ ಬಳಿಕ ಇಲ್ಲಿನವರೆಗೂ ಇಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಪಿಲಿಚಾಂಡಿ ದೈವದ ನೇಮೋತ್ಸವ ನಡೆದುಕೊಂಡು ಬರ್ತಾ ಇದ್ದು, 1000 ಸಂಖ್ಯೆಯಲ್ಲಿ ಗ್ರಾಮಸ್ಥರು ಈ ಗ್ರಾಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವರ್ಷಕ್ಕೆ 1 ಬಾರಿ ಭತ್ತದ ನಾಟಿ ಮಾಡುವ ಗದ್ದೆಯಲ್ಲಿ ಈ ದೈವದ ನರ್ತನ ಸೇವೆ ನಡೀತದೆ. ಅದರಲ್ಲೂ ಈ ದೈವವನ್ನ ಹುಲಿ ಆಕಾರದ ರಥದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಎಳೆಯುವಂಥದ್ದು ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಈ ದೈವದ ಮೇಲಿನ ಅಪಾರ ಭಕ್ತಿ, ಗೌರವದ ಕಾರಣಕ್ಕಾಗಿಯೇ ಊರಿ ಬಿಸಿಲಿನಲ್ಲೂ ಈ ದೈವದ ನರ್ತನ ಸೇವೆಯಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಸೇರ್ತಾರೆ. ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಾಧಿಸಲ್ಪಡುವ ಪ್ರಧಾನ ದೈವಗಳಲ್ಲಿ ಪಿಲಿಚಾಂಡಿಯೂ ಒಂದಾಗಿದ್ದು, ಹುಲಿಯಂತೆ ನರ್ತನ ಮಾಡುವ ಈ ದೈವ ನಂಬಿದವರಿಗೆ ಇಂಬು ಕೊಡುತ್ತದೆ ಎನ್ನುವ ಬಲವಾದ ನಂಬಿಕೆ ಭಕ್ತರಲ್ಲಿದೆ.
ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ ಹೆಣ್ಮಕಚೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ತರವಾಡಿನ ಮನೆ ಇದು. ಇದಂತ ಹೇಳಿದರೆ ಈ ಪಂಚಾಯತಿಗೆ ಹೆಸರು ಬಂದಿರುವುದೇ ಈ ಮನೆತನದಿಂದ. ಈ ಹೆಣ್ಮಕಚೆ ತರವಾಡು ಅಂತ ಹೇಳುವ ಹೆಸರಿಂದಲೇ ಹೆಣ್ಮಕಚೆ ಪಂಚಾಯತ್ ಪ್ರದೇಶ ಬಹಳ ವ್ಯಾಪ್ತಿಯನ್ನು ಹೊಂದಿರುವಂತಹ ಹೆಣ್ಮಕಚೆ ಪಂಚಾಯತ್. ಅದರ ಹೆಸರೇ ಇರುವುದು ಇಲ್ಲಿಯ ತರವಾಡಿನ ಮನೆಯ ಹೆಸರು. ಈ ಊರಿಗೆ ಬಹಳ ಹಿಂದಿನಿಂದಲೇ ಯಾವುದೇ ರೀತಿಯ ಒಂದು ವಾದ ವಿವಾದಗಳಿರಲಿ, ಇಲ್ಲ ಯಾವುದೇ ಕಷ್ಟಗಳಿರಲಿ, ಅದಕ್ಕೆ ಸ್ಪಂದಿಸುವಂತಹ, ನ್ಯಾಯ ತೀರ್ಮಾನ ಮಾಡುವಂತಹ ಒಂದು ಚಾವಡಿ ಇದ್ದದ್ದು ಇದೇ ಮನೆಯಲ್ಲಿ. ಮತ್ತು ಹಿಂದಿನ ಕಾಲದಿಂದಲೇ ಪಟೇಲರ ಮನೆ ಅಂತ ಹೇಳಿಸಿಕೊಂಡಂತಹ ಮನೆ ಹೆಣ್ಮಕಚೆ ಪಟೇಲರ ಮನೆ ಅಂತೇಳಿ. ಇಲ್ಲಿ ಬೇರೆ ಬೇರೆ ರೀತಿಯ ದೈವಾರಾಧನೆ ಇರ್ಬೋದು, ಇಲ್ಲ ಮೋರಿಗಳ ಆರಾಧನೆ, ತುಳುನಾಡಿನಲ್ಲಿರುವಂತಹ ವಿಶಿಷ್ಟಪೂರ್ಣವಾದಂತಹ ಆರಾಧನೆಯನ್ನು ಹೊಂದಿರುವಂತಹ ಆರಾಧನೆಯ ವೈವಿಧ್ಯವನ್ನು ಹೊಂದಿರುವಂತಹ ಮನೆತನ. ಅದಲ್ಲದೆ ಊರಿಗೆ ಒಂದು ಮಾದರಿಯ ಮನೆತನ ಕೂಡ. ಅದು ವ್ಯಾಪಕವಾದ ಕೃಷಿ ಪ್ರದೇಶ ಹಿಂದೆ ಕೂಡ ಹೊಂದಿತ್ತು. ಈಗ ಆಧುನಿಕ ತಂತ್ರಜ್ಞಾನಗಳು, ಆಧುನಿಕ ಏನು ಬೆಳವಣಿಗೆಗಳಿಗೆ ಇದೆ, ಅದನ್ನೆಲ್ಲ ಅಳವಡಿಸಿಕೊಂಡು ಊರಿಗೆ ಒಂದು ಮಾದರಿಯಾಗುವಂತಹ ಒಂದು ಕೃಷಿ ಭೂಮಿಯ ಅಭಿವೃದ್ಧಿಯನ್ನು ಕೂಡ ಈ ಮನೆತನ ನಡೆಸ್ತಾ ಇದೆ. ವಿಶೇಷವಾಗಿ ಸುಧೀರ್ ಕುಮಾರ್ ಶೆಟ್ಟಿಯವರು ವಿದೇಶದಲ್ಲಿದ್ದು ಬಹಳಷ್ಟು ಕಾಲ ಅಲ್ಲಿ ಬದುಕಿದವರು ಪುನಃ ತನ್ನ ಮಾತೃಭೂಮಿಗೆ ಬಂದು ಈ ಪ್ರದೇಶವನ್ನು ಒಂದು ಈ ಊರಿನ ಜನತೆಗೆ ಮಾದರಿಯ ಆಗುವ ಹಾಗೆ ಈಗ ಬೆಳೆಸ್ತಾ ಇದ್ದಾರೆ. ಅಲ್ಲದೆ ಹಿಂದಿನಿಂದಲೂ ಕೂಡ ಏನಂತ ಹೇಳಿದ್ರೆ ಒಂದು ಕೇಂದ್ರ ಬಿಂದು ಈ ಮನೆ, ಹೆಣ್ಮಕಚೆ ಮನೆ ಅಂತ ಹೇಳೋದು ಈ ಊರಿಗೆ ಒಂದು ಕೇಂದ್ರ ಬಿಂದು. ಇಲ್ಲಿಯ ಬಹಳಷ್ಟು ಜನರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಬೇರೆ ಬೇರೆ ಹುದ್ದೆಗಳನ್ನು ನಿಭಾಯಿಸಿದವರು. ರಾಜಕೀಯವಾಗಿ, ವೈದ್ಯಕೀಯವಾಗಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ, ವ್ಯವಹಾರ ಕ್ಷೇತ್ರದಲ್ಲಿ ಎಲ್ಲದರಲ್ಲಿ ಕೂಡ ಹೆಸರನ್ನು ತಂದವರು. ಕಾಲಘಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ಇದ್ದು ಅನಂತರ ಒಂದು ಸ್ವಲ್ಪ ಭೌತಿಕ ಇದಕ್ಕೆ ಸ್ವಲ್ಪ ಕುಂದು ಬಂದರೂ ಕೂಡ ಆರಾಧನಾ ಇದಕ್ಕೇನು ಕೊರತೆ ಆಗಲಿಲ್ಲ. ಆದರೆ ಭೌತಿಕವಾಗಿ ಕಟ್ಟಡಗಳು ಬೆಂಕಿಗೆ ಆಹುತಿಯಾದದ್ದು, ಅನಂತರ ಶಿಥಿಲತ್ವಕ್ಕೆ ಬಂದರೆ ಪುನಃ ಅದು ಅದೇ ರೀತಿಯಲ್ಲಿ ರಾಜವೈಭವದಲ್ಲಿ ಪುನಃ ನಿರ್ಮಾಣಗೊಂಡು ಈಗ ಎಲ್ಲರನ್ನೂ ಕೂಡ ಆಕರ್ಷಿಸುವಂತಹ ಒಂದು ಭಕ್ತಿ ಸಾಂದ್ರತೆ ಇರುವಂತಹ ಪ್ರದೇಶ. ನಮಗೆಲ್ಲ ಈ ಪ್ರದೇಶದಲ್ಲಿ, ವೈಯಕ್ತಿಕವಾಗಿ ನಾನು ಕೂಡ ಇದೇ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವಳು, ನಮಗೆಲ್ಲರಿಗೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಒಂದು ತರವಾಡು ಮನೆ ಇದು.